ಸೊ ನಾನು ಹೆಂಡತಿ ಟೀ ಕುಡಿಬೇಕು ಅಂದು ಸೊ ನಮ್ಮ ಏರಿಯಾದಲ್ಲಿರೋ ಟೀ ಶಾಪ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಟೀ ಶಾಪ್ ಬ್ಲಾಗ್ ಮಾಡ್ತೀವಿ. ಇವಾಗ ಹೋಗ್ತಾ ಇದ್ದೀವಿ. ಇದು ಎಸ್ಟಿಪಾಳ್ಯ, ಗುಂಡೆಪಾಳ್ಯ ಪೊಲೀಸ್ ಸ್ಟೇಷನ್. ನಮ್ಮ ಮನೆ ಇರೋದು ಗುಂಡೆಪಾಳ್ಯ ಪೊಲೀಸ್ ಸ್ಟೇಷನ್ ಹತ್ರ. ಸೊ ನಾವು ಹೋಗ್ತಾ ಇದ್ದೀವಿ. ಎಸ್, ನಾವು ಇವಾಗ ಕ್ರೈಸ್ಟ್ ICS ಹತ್ರ ಇದ್ದೀವಿ. ಹಾಗೆ ಇಲ್ಲಿ ಕ್ರೈಸ್ಟ್ ಕನ್ನಡ ಮೀಡಿಯಂ ಸ್ಕೂಲ್ ಬರುತ್ತೆ. ನಮ್ಮ ಹಸ್ಬೆಂಡು ಓದಿರೋದು ಇಲ್ಲೇ. ಪ್ಲಸ್ ಕ್ರೈಸ್ಟಿಗೂ ನಮ್ಮ ಮನೆಗೂ ತುಂಬ ಹತ್ತಿರ. ಸೊ ಇವಾಗ ಹೋಗ್ತಾ ಇದ್ದೀವಿ. ನಾವು ನೋಡ್ಬೋದು, ನೀವು ಇಲ್ಲಿ ಕ್ರೈಸ್ಟು ಗೇಟ್ ಇದೆ. ನಾವು ಬಂದ್ಬಿಟ್ಟು ಇವಾಗ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಬರ್ತಾ ಇದ್ದೀವಿ. ಇಲ್ಲಿ ಕ್ರೈಸ್ಟ್ ಹತ್ರ ಇರೋರು, ಓದ್ತಾ ಇರೋರು, ಎಸ್ಟಿಪಾಳ್ಯ ಇರೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಫೇಮಸ್ ಟೀ ಶಾಪ್, ಮಲಯಾಳಿ ಟೀ ಶಾಪ್ ನೋಡಿರ್ತೀರ, ಮಲ್ಬಾರ್ ಕೆಫೆ. ಇವತ್ತು ಸಂಡೇ ಆಗಿರೋದಕ್ಕೆ ಸ್ವಲ್ಪ ಫ್ರೀ ಇದೆ, ಬೆಳಗ್ಗೆ ಅಲ್ವಾ. ಇಲ್ಲ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಟೀ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಬನ್ನಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಭಯ್ಯ ದೊಡ್ಡಿ ಟೀ ಶಾಪಿಗೆ ಬಂದಿದ್ದೀವಿ. ಸ್ಕೂಲ್ ಡೇಸಿಂದನೂ ನಾವು ಲಾಸ್ಟ್ ಬೆಂಚಲ್ಲೇ ಕುತ್ಕೊಳ್ಳೋದು. ನಮ್ಮದು ಟೀ ರೆಡಿಯಾಗಿ ಬಂದಿದೆ. ಇದೆ ಟೀ ಶಾಪ್. ರೈಡರ್ ಚೇಂಜ್ ಆಗಿದ್ದಾರೆ. ನಮ್ಮ ಹೆಂಡತಿ ಅವರು, ವಿದ್ಯಾ ಅವರು ಗಾಡಿ ಓಡಿಸ್ತಾ ಇದ್ದಾರೆ. ಇದು ನಮ್ಮ ಏರಿಯಾ SG ಪಾಳ್ಯ. ಸೊ ಇದೆ ಇಂಗ್ಲೀಷ್ ಮೀಡಿಯಂ, ಕ್ರೈಸ್ಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲು. ನಮಗೆ ಇದೆಲ್ಲ ಆವಾಗ ದೊಡ್ಡ ವಿಷಯ, ಈ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂದರೆ. ಯಾಕಂದರೆ ನಾವು ಓದಿದ್ದು ಕನ್ನಡ ಮೀಡಿಯಂ ಗೌರ್ಮೆಂಟ್ ಸ್ಕೂಲಲ್ಲಿ. ಸೊ ನಮ್ಮ ಸ್ಕೂಲ್ ಬರುತ್ತೆ ನೋಡಿ ಇವಾಗ. ಇದೇ ನಾವು ಓದಿದ್ದು ಕ್ರಿಸ್ತ ವಿದ್ಯಾಲಯ ಕನ್ನಡ ಮೀಡಿಯಂ ಗೌರ್ಮೆಂಟ್ ಸ್ಕೂಲ್. ಪ್ರೌಡಾಗಿ ಹೇಳ್ತೀವಿ ನಾವು, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಅಂತ, ಕನ್ನಡ ಮೀಡಿಯಮಲ್ಲಿ ಅಂತ. ಇಲ್ಲಿಗೆ ನಮ್ಮ ಬ್ಲಾಗ್ ಮುಕ್ತಾಯವಾಯಿತು. ನಮಸ್ತೆ, ನಮಸ್ಕಾರ, ಥ್ಯಾಂಕ್ ಯು.